ಎಸ್ ನೋಡಿ, ಪಾರಿವಾಳ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಇಲ್ಲಿ ಮಾರಾಮಾರಿ ಆಗಿದೆ. ಎರಡು ಅನ್ಯ ಕೋಮಿನ ಗುಂಪುಗಳ ನಡುವೆ ಮಾರಾಮಾರಿ, ತಳ್ಳಾಟ, ನೂಕಾಟ ಎಲ್ಲವೂ ಕೂಡ ಆಗಿದೆ ಕೇವಲ ಪಾರಿವಾಳ ವಿಚಾರಕ್ಕೆ. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಮುಂಭಾಗದಲ್ಲಿ ನಡೆದಿರುವಂತಹ ಘಟನೆ ಇದು. ಕಾರಣವಿಲ್ಲದೆ ಮನೆ ಮೇಲಿದ್ದಂತಹ ಪಾರಿವಾಳ ಹಿಡಿತಾ ಇದ್ದಂತಹ ಬಾಲಕ ಮನೆ ಮೇಲೆ ಹತ್ತಿ ಪಾರಿವಾಳ ಹಿಡಿಯುವ ಸಂದರ್ಭದಲ್ಲಿ ಕಾಲು ಜಾರಿ ಬಿದ್ದಿದ್ದಾನೆ. ಬಾಲಕನನ್ನ ರಕ್ಷಣೆ ಮಾಡಿ ವಿಚಾರಿಸುತ್ತಿದ್ದಂತಹ ಮನೆ ಮಾಲೀಕ ಭಾಸ್ಕರ್ ಈ ವೇಳೆ ಏಕಾಏಕಿ ಕ್ಯಾತೆ ತೆಗೆದು ಗಲಾಟೆ ಮಾಡಿದ್ದಾರೆ 5 ಜನರ ಒಂದು ಗುಂಪು. ಏಕಾಏಕಿ ಮನೆಯ ಮಾಲೀಕ ಸೇರಿದಂತೆ ಕುಟುಂಬಸ್ಥರ ಮೇಲೆ ಹಲ್ಲೆ ಮಾಡಿದ್ದಾರೆ. ಕೈ ಮಿಲಾಯಿಸಿ ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ. ಎರಡು ಗುಂಪಿನವರು ಚಿಕ್ಕಬಳ್ಳಾಪುರ ನಗರ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಕೇವಲ ಒಂದು ಪಾರಿವಾಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಿರುವಂತಹ ಗಲಾಟೆ ಇದು. ಮಾರಾಮಾರಿ ಹಂತಕ್ಕೆ ಹೋಗಿತ್ತು. ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಎರಡು ಅನ್ಯ ಕೋಮಿನ ಗುಂಪುಗಳ ನಡುವೆ ನಡೆದಿರುವಂತಹ ಗಲಾಟೆ, ತಳ್ಳಾಟ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಮುಂಭಾಗದಲ್ಲೇ ನಡೆದಿರುವಂಥದ್ದು. ಏನೂ ಕಾರಣ ಇಲ್ಲ, ಸುಖ ಸುಮ್ಮನೆ ಪಾರಿವಾಳವನ್ನ ಹಿಡಿತಾ ಇದ್ದ ಬಾಲಕ ಅಂತ ಹೇಳಿ ಇದೇ ಕಾರಣದಿಂದ ಆತ ಹೋಗಿ ಪಾರಿವಾಳ ಹಿಡಿಯುವಂತಹ ಸಂದರ್ಭದಲ್ಲಿ ಆ ಬಾಲಕ ಕಾಲ್ ಜಾರಿ ಬೀಳ್ತಾನೆ. ಅಲ್ಲಿಂದಲೇ ಜಗಳ ಸ್ಟಾರ್ಟ್ ಆಗುತ್ತೆ. ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಹೊಡೆದಾಡ್ಕೊಂಡಿದ್ದಾರೆ, ಮಾರಾಮಾರಿ ಆಗಿದೆ. ಬಾಲಕನನ್ನ ರಕ್ಷಣೆ ಮಾಡಿ ವಿಚಾರಣೆ ಮಾಡ್ತಾ ಇದ್ದ ಮನೆ ಮಾಲೀಕ ಭಾಸ್ಕರ್ ಅನ್ನೋ ವ್ಯಕ್ತಿ. ಈ ಸಂದರ್ಭದಲ್ಲಿ ನಡೆದಿರುವಂತಹ ವಾಗ್ವಾದ, ಗಲಾಟೆ ಇದು. ಕೇವಲ ಪಾರಿವಾಳ ಹಿಡಿಯುವಂತಹ ವಿಚಾರಕ್ಕೆ ಇಷ್ಟೆಲ್ಲ ಗಲಾಟೆ ನಡೆದಿದೆ. ಎರಡು ಅನ್ಯ ಕೋಮಿನ ಗುಂಪುಗಳ ನಡುವೆ ನಡೆದಿರುವಂತಹ ಗಲಾಟೆ.